ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ಥರ ನೋಡಿ ಫ್ರಂಟು ಮತ್ತು ಬ್ಯಾಕ್ನ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ವಿ. ಇವಾಗ ನಾವು ಸ್ಲೀವ್ ಮತ್ತು ಸೊಂಟ ಪಟ್ಟಿ ಪೈಪಿಂಗ್ಗೆ ಯಾವ ಥರ ಬಟ್ಟೆನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಫ್ರಂಟು ಬ್ಯಾಕು ಕಟ್ ಮಾಡಾದಮೇಲೆ ಇವಾಗ ನಾವು ನೀಟಾಗಿ ಸ್ಲೀವ್ ಕಟ್ ಮಾಡ್ಕೊಬಿಡೋಣ. ನೋಡಿ ಏನು ಬಟ್ಟೆ ಮಿಕ್ಕಿರುತ್ತೆ ಆ ಬಟ್ಟೆನೇ ಈ ಥರ ಎರಡು ಫೋಲ್ಡ್ ಮಾಡಿ. ಇವಾಗ ಈ ಥರ ಒಂದು ಫೋಲ್ಡ್ ಆಯ್ತಲ್ವ, ನೋಡಿ ಈ ಥರ ಒಂದು ಫೋಲ್ಡ್ ಆಯಿತು. ಇಲ್ಲಿ ಏನು ಓಪನ್ ಇರುತ್ತೆ ಆ ಸೈಡನ್ನು ನಾವು ಆ ಕಡೆಗೆ ಹಾಕಬೇಕು, ನಮ್ಮ ಆಪೋಸಿಟ್ ಸೈಡ್ಗೆ. ನೋಡಿ ಈ ಥರ ಈಗ ಹಾಕಿ ಈ ಥರ 4 ಫೋಲ್ಡ್. ಇಲ್ಲಿ ನಾವು ಬಟ್ಟೆ ನೋಡಿದಾಗ ಇಲ್ಲಿ 4 ಫೋಲ್ಡ್ ಇರಬೇಕು. ನೋಡಿ 1 2 3 4 ಈ ಥರ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಬಟ್ಟೆ ಫೋಲ್ಡ್ ಮಾಡ್ಕೊಂಡಾದಮೇಲೆ ಸ್ಲೀವ್ ಕಟ್ಟಿಂಗ್ ಇದು ನಾನು ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಏನಿರುತ್ತೆ ಕೆಳಗಡೆ, ಇಲ್ಲಿ ನೀಟಾಗಿ ನಾವು 1 ಇಂಚನ್ನ ಮಾರ್ಕ್ ಮಾಡಿ. ಈ 1 ಇಂಚ್ ಏನಕ್ಕೆ ಮಾರ್ಕ್ ಮಾಡಬೇಕು ಅಂದರೆ, ಇವಾಗ ನಾನು ತೋರಿಸ್ಕೊಡ್ತೀನಿ ಅಳತೆ ಬ್ಲೌಸಲ್ಲಿ. ನೋಡಿ ಈ ಥರ 1 ಇಂಚ್ ಮಾರ್ಕ್ ಮಾಡಿ. ಮೊದಲು ಯಾವ ಅಳತೆ ತಗೊಳ್ಳೋಕ್ಕಿಂತ ಮುಂಚೆನೇ ಈ ಥರ 1 ಇಂಚ್ ಮಾರ್ಕ್ ಮಾಡಿ ಈ ಥರ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ನಾನು ಹೇಳ್ತೀನಿ ಈ 1 ಇಂಚ್ ಏನಕ್ಕೆ ಅಂತ. ಇವಾಗ ಇದಾಕಾದಮೇಲೆ ನೋಡಿ ಪ್ಲೇನ್ ಬ್ಲೌಸಲ್ಲಿ ನಾವು ಮಡ್ಚು ಹೊಲಿಯೋದಕ್ಕಾಗಲ್ಲ, ಲೈನಿಂಗ್ ಬ್ಲೌಸ್ ಥರ ಈ ಥರ ಎಮ್ಮಿಂಗ್ ಮಾಡಬೇಕಾಗುತ್ತೆ. ಈ ಬ್ಲೌಸಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ನಾವು ಎಮ್ಮಿಂಗ್ ಮಾಡಬೇಕಾಗುತ್ತೆ. ಈ ಎಮ್ಮಿಂಗೋಸ್ಕರ ನಾವು ಇದನ್ನು 1 ಇಂಚನ್ನ ಯಾವಾಗಲೂ ಕೂಡ ಈ ಥರ ಮಾರ್ಕ್ ಮಾಡಿ ಬಿಟ್ಕೋಬೇಕು. ಇದರಿಂದ ಮೇಲ್ಗಡೆ ಮಾತ್ರ ನಾವು ಸ್ಲೀವ್ ಎಷ್ಟಿದೆ ಅನ್ನೋದನ್ನು ಅಳತೆ ಮಾಡ್ಕೊಂಡು ತಗೋಬೇಕು. ಇವಾಗ ನೋಡೋಣ ಬನ್ನಿ ಸ್ಲೀವ್ನ ನೀಟಾಗಿ. ಮೇಯ್ನಾಗಿ ನಾವು ಸ್ಲೀವ್ನ ಯಾವ ಥರ ಅಳತೆ ತಗೋಬೇಕು, ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಥರ ಅಳತೆ ತಗೊಂಡು ಯಾವ ಥರ ಮಾರ್ಕ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ನೋಡಿ ಈ ಥರ ಫಸ್ಟು ಬ್ಲೌಸ್ದು ಸ್ಲೀವ್ ಬಟ್ಟೆನ ಈ ಥರ ಇಟ್ಕೊಂಡು ನೀಟಾಗಿ ಇದನ್ನು ಅಳತೆ ಮಾಡಿ. ಎಷ್ಟಿದೆ ಕೆಳಗಡೆ ತೋಳು ನೋಡಿ 5 ಇದೆ. ಈ 5ಅನ್ನು ನೀಟಾಗಿ ಮಾರ್ಕ್ ಮಾಡಿ. ನೋಡಿ ಈ 5 ಇಂಚನ್ನು ನೀಟಾಗಿ ಇಲ್ಲಿ ಮಾರ್ಕ್ ಮಾಡಿ. ಸುತ್ತಳತೆ ತೋಳಿನ ಸುತ್ತಳತೆ 4 ಫೋಲ್ಡ್ ಇದೆ, 4 ಫೋಲ್ಡಿಗೆ 5 ಇಂಚನ್ನ ಈ ಥರ ಮಾರ್ಕ್ ಮಾಡಬೇಕು. ಸರಿನಾ? ಈ ಥರ ಮಾರ್ಕ್ ಮಾಡಾದಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅಲ್ಲಿ 2 ಇಂಚ್ ಮಾರ್ಕ್ ಮಾಡಿ. 2 ಇಂಚು ಬೇಡ, 1.5 ಇಂಚ್ ಮಾರ್ಕ್ ಮಾಡಿ. 1.5 ಇಂಚನ್ನ ನೀಟಾಗಿ ಈ ಥರ ಮಾರ್ಕ್ ಮಾಡಿ. ಇದು ಬಾಡಿ ಮೆಜರ್ಮೆಂಟ್ ಮಾರ್ಕಿಂಗು 5 ಇಂಚು. ಎಕ್ಸ್ಟ್ರಾ 1.5 ಇಂಚು ಸ್ಟಿಚಿಂಗಿಗೆ ಕಟ್ಟಿಂಗಿಗೆ ಮಾರ್ಕಿಂಗು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಇವಾಗ ನಿಮಗೆ ನಾನು. ನೋಡಿ ಇದಾದಮೇಲೆ ಸ್ಲೀವ್ದು ಲೆಂತ್ ತಗೊಳ್ಳಿ. ಲೆಂತ್ ಎಷ್ಟಿದೆ ಮೊದಲು ನೋಡಿ, ಲೆಂತ್ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ಲೆಂತು 9 ಇದೆ. ನೋಡಿ 9 ಇದೆ. 9ಅನ್ನು ಇವಾಗ ನೀಟಾಗಿ ಅಳತೆ ಮಾಡ್ಕೊಳ್ಳೋಣ. ನೋಡಿ 9 ಆಯಿತು. ಇವಾಗ ಈ ಥರ 9 ಇಂಚಿಗೆ ಒಂದು ಮಾರ್ಕ್ ಮಾಡಿ. 9 ಇಂಚಿಗೆ ಮಾರ್ಕ್ ಮಾಡಾದಮೇಲೆ ಈ ಮಾರ್ಕ್ ಏನಿದೆ 9 ಇಂಚ್ ಮಾರ್ಕು, ಇಲ್ಲಿಂದ ನಾವು 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಈ 1/4 ಇಂಚ್ ಯಾವುದಕ್ಕೆ ಅಂದರೆ ಸ್ಟಿಚಿಂಗಿಗೆ. ಇದು ಮೆಜರ್ಮೆಂಟ್ ಮಾರ್ಕು. ಇದು ಅಳತೆದು ತೋಳಿನ ಉದ್ದ ಎಷ್ಟಿದೆ ಅದು ಪರ್ಫೆಕ್ಟು 9 ಇಂಚು ಅದು ಉದ್ದ ಇದೆ, ಅದು ಬಾಡಿ ಮೆಜರ್ಮೆಂಟು. ಆಯಿತಾ? ನಾವು ಸ್ಟಿಚಿಂಗಿಗೆ ಇಲ್ಲಿ 1/4 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕಿಂದ ಮೇಲ್ಗಡೆ 1/4 ಇಂಚ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಾದಮೇಲೆ ಇವಾಗ ಈ ಸ್ಲೀವ್ದು ಕಂಕಳದು ಬರುತ್ತಲ್ಲ ನೋಡಿ, ನಾನು ತೋರಿಸ್ಕೊಡ್ತೀನಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಾವು ತೋಳನ್ನು ಎಷ್ಟು ಇಳಿಸ್ಬೇಕು ಇಲ್ಲಿ ಈ ಬಟ್ಟೆಲಿ ಅನ್ನೋದನ್ನು ಯಾವ ಥರ ನಾವು ನೋಡಬೇಕಂತ ಇವಾಗ ನಾನು ಹೇಳ್ಕೊಡ್ತೀನಿ. ಇದು ಕೂಡ ಅಷ್ಟೇ ತುಂಬ ಸಿಂಪಲ್ಲು. ಈ ಥರ ಇಟ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಯಾವುದೇ ಅಳತೆ ತಗೋಬೇಕಾದ್ರೂ ನಿಮಗೆ ನೀಟಾಗಿ ಬರಲಿಲ್ಲ, ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಸ್ಟಿಚಿಂಗ್ ಎಡ್ಜ್ ಏನಿದೆ ಇದಕ್ಕೆ ಈ ಥರ ನೀಟಾಗಿ ಒಂದು ಬಟ್ಟೆ ಇಡಿ. ಈ ಬಟ್ಟೆ ಇಟ್ಟಾದಮೇಲೆ ಇಲ್ಲಿಂದ ಈ ಸ್ಟಿಚ್ ಏನಿದೆ, ಭುಜ ಸ್ಟಿಚಿಂಗ್ ಏನಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಫಸ್ಟು ಅಳತೆ ಮಾಡ್ಕೊಳ್ಳಿ. ನೋಡಿ 2.5 ಇದೆ. ನಾವು ಇವಾಗ ಈ ಬ್ಲೌಸ್ಗೆ 2.5 ಮಾರ್ಕ್ ಮಾಡೋಣ. ಎಲ್ಲಿಂದ ಅಂತಂದರೆ ಇಲ್ಲಿ ಏನು ನಾವು 9 ಇಂಚಿಗೆ ಮಾರ್ಕ್ ಮಾಡಿದ್ವಿ,
ಅಲ್ಲಿಂದ 2.5 ಇಂಚು ಕೆಳಗೆ ಮಾರ್ಕ್ ಮಾಡೋಣ. 2.5 ಇಂಚು ಕೆಳಗೆ ಮಾರ್ಕ್ ಮಾಡಿ ಈ ಮಾರ್ಕಿಂದ ಸ್ಟ್ರೈಟಾಗಿ ಒಂದು ಇವಾಗ ಲೈನ್ ಹಾಕೊಳ್ಳೋಣ. ನೋಡಿ, ಸ್ಲೀವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀಟಾಗಿ ನಾನು ಏನೇನು ಹೇಳಿದ್ದೀನಿ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ 2.5 ಇಂಚ್ ಏನು ಮಾರ್ಕ್ ಮಾಡಿದ್ವಿ, ಇಲ್ಲಿಂದ ಈ ಕಡೆಗೆ ಒಂದು ಸ್ಟ್ರೈಟ್ ಲೈನ್ ಹಾಕಾದ್ಮೇಲೆ ಇವಾಗ ನಾವು ಇದು ಸುತ್ತಳತೆ ಎಷ್ಟಿದೆ ಈಗ ನಾವು ತೋಳಿನ ಸುತ್ತಳತೆ ಇಲ್ಲಿ ಹಾಕಿದ್ದೀವಿ 5 ಇಂಚು. ಇವಾಗ ಕಂಕ್ಳದು ಸುತ್ತಳತೆ ಎಷ್ಟಿದೆ ನೋಡಿ, ಈ ಎಡ್ಜಿಂದ ಇಲ್ಲಿಗೆ ಮೆಜರ್ಮೆಂಟ್ ತಗೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚಿದೆ. ನೋಡಿ, 6 ಇಂಚಿದೆ. 6 ಇಂಚ್ ತಗೊಳ್ಳೋಣ. ನಾನು ನಿಮಗೆ ಈ ಥರ ಅಳತೆ ಮಾಡಿ ಹೇಳಲಿಲ್ಲ ಅಂತಂದ್ರೂ ಕೂಡ ನೋಡಿ, ಏನು ಈ ಬಟ್ಟೆ ಇರುತ್ತೆ ಇದನ್ನು ಇಟ್ಟು ಆರಾಮಾಗಿ ಮಾರ್ಕ್ ಮಾಡಿ ಈ ಥರ ಕಟ್ ಮಾಡ್ಬೋದು. ನಾವು ಅಳತೆ ಬ್ಲೌಸು ಕೊಟ್ಟರೆ ಕಸ್ಟಮರು ಈ ಥರ ಬಟ್ಟೆ ಇಟ್ಟು ಅಳತೆ ಮಾಡಿ ಕಟ್ ಮಾಡ್ತೀವಿ, ಓಕೆ. ಅಕಸ್ಮಾತ್ ಅವರು ಇಲ್ಲ ಮೇಡಮ್ ನಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡು ನಮಗೆ ಸ್ಟಿಚ್ ಮಾಡಿಕೊಡಿ ಅಂದಾಗ ನಮಗೆ ಕಷ್ಟ ಆಗಬಾರ್ದು. ಅದಕ್ಕೆ ನಾವು ಬ್ಲೌಸ್ ಅಳತೆನೇ ಟೇಪಲ್ಲೇ ಅಳತೆ ತಗೊಂಡು ಟೇಪಲ್ಲೇ ಮಾರ್ಕ್ ಮಾಡಿ ಕಲಿಯೋದ್ರಿಂದ ನಮಗೆ ಬಾಡಿ ಮೆಜರ್ಮೆಂಟ್ ತಗೊಳ್ಳುವಾಗ ಸ್ಟಿಚ್ ಮಾಡ್ಕೊಳ್ಳುವಾಗ ಈಸಿ ಆಗುತ್ತೆ. ಬಾಡಿ ಮೆಜರ್ಮೆಂಟ್ ತಗೊಂಡು ನಾವು ಬರ್ಕೊಂಡಾಗ ನಮ್ಗೆ ಯಾವ ಥರ ಟೇಪಲ್ಲಿ ಅಳತೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಟೇಪಲ್ಲೇ ಅಳತೆ ಮಾಡಿ ತೋರಿಸ್ತೀನಿ. ಇವಾಗ ನಾವು ಕಂಕುಳದ ಸುತ್ತಳತೆ ಎಷ್ಟಿತ್ತು ಅಂತ ಹೇಳಿದೆ, 6 ಇತ್ತಲ್ವ. ಇವಾಗ ಈ 6ಅನ್ನು ಈ ಥರ ನೀಟಾಗಿ ಈ ಏನು ಲೈನ್ ಹಾಕಿದ್ವಿ ಇದ್ರ ಮೇಲೆ ಈ ಥರ ಮಾರ್ಕ್ ಮಾಡೋಣ. ನೋಡಿ, ಈ ಮಾರ್ಕ್ ಮಾಡಾದಮೇಲೆ ಇಲ್ಲಿ ಒಂದು 5 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಗೊಂದು ಲೈನ್ ಹಾಕಿ ಈ ಥರ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿಂದ ಇಲ್ಲಿಗೆ ಇದು ಬಾಡಿ ಮೆಜರ್ಮೆಂಟ್ ಸ್ಟಿಚಿಂಗಿಗೆ ಬರುತ್ತೆ. ಇದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲೇ 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಏನು ಮಾರ್ಕ್ ಮಾಡಿದೆ ಇದೇ ಮಾರ್ಕಿಗೆ ಇದನ್ನು ಕೂಡ ಈ ಥರ ಜಾಯಿಂಟ್ ಮಾಡೋಣ. ನೋಡಿ, ಇದು ಕಟ್ಟಿಂಗು ಮತ್ತು ಸ್ಟಿಚಿಂಗಿಗೆ ಹೋಗುತ್ತೆ. ಇದಾದಮೇಲೆ ಇವಾಗ ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ಗೆ ನಾವು ಇಲ್ಲಿ 1/4 ಇಂಚ್ ಏನು ಮೇಲ್ಗಡೆ ತಗೊಂಡಿದ್ವಿ ಅದೇ ಥರ ಈ ಪಾಯಿಂಟಿಂದನೂ ಕೂಡ 1/4 ಇಂಚ್ ಮೇಲಕ್ಕೆ ಈ ಥರ ಮಾರ್ಕ್ ಮಾಡಬೇಕು ನಾವು. ನೋಡಿ, ಈ ಥರ ಮಾರ್ಕ್ ಮಾಡಿ 1/4 ಇಂಚು ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಈ ಥರ ಮಾರ್ಕ್ ಮಾಡಾದಮೇಲೆ ಇದು 9 ಇಂಚಿಗೆ ಮಾರ್ಕ್ ಮಾಡಿರೋ ಮಾರ್ಕು, ಇದು ಸ್ಟಿಚಿಂಗಿಗೆ 1/4 ಇಂಚ್ ಮಾರ್ಕ್ ಮಾಡಿರೋ ಮಾರ್ಕು. ಈ ಮಾರ್ಕಿಂದ ಈ ಮಾರ್ಕಿಗೆ ನಾವು ಇವಾಗ ಬ್ಲೌಸ್ದು ಶೇಪ್ ಕೊಡಬೇಕು. ಈ ಶೇಪು ತುಂಬ ಇಂಪಾರ್ಟೆಂಟು. ಈ ಶೇಪ್ನ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ವು ಅಂತಂದರೂ ಕೂಡ ಇದು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ನಾವು ದಿನಕ್ಕೊಂದು 2-3 ಸರಿ ಪೇಪರ್ಗೆ ಮಾರ್ಕ್ ಮಾಡಿ ಅಭ್ಯಾಸ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಇವಾಗ ನಾನು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಸಾರಿ ಬಟ್ಟೆ ಸ್ವಲ್ಪ ಜರುಗ್ತು. ಈ ಥರ ಬಟ್ಟೆ ಜರುಗಬಾರ್ದು ಅಂದರೆ ಇಲ್ಲಿಗೊಂದು ಪಿನ್ ಹಾಕ್ಬಿಡಿ. ಸೇಫ್ಟಿ ಪಿನ್ನಾರು ಹಾಕೋಬೋದು, ಇಲ್ಲ ಇದಕ್ಕೋಸ್ಕರನೇ ಅಂತೆ ಪಿನ್ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಮಾರ್ಕ್ ಮಾಡಿ. ಇದು 1 ಮಾರ್ಕ್ ಆಯಿತು, ಆಯಿತಾ. ಇದು ಬ್ಯಾಕ್ ಸೈಡ್ಗೆ ಹೋಗುತ್ತೆ. ಈ ಮಾರ್ಕ್ ಬಟ್ಟೆ ಬ್ಯಾಕ್ ಸೈಡಿಗೆ ಹೋಗುತ್ತೆ. ಇವಾಗ ಫ್ರಂಟ್ ಸೈಡಿಗೆ ಕ್ರಾಸ್ ತೆಗಿಬೇಕು ನಾವು. ಇಲ್ಲಿ ಈ ಥರ ಮತ್ತೆ ಇನ್ನೊಂದು ಗೆರೆ ಎಳೆದು ಮಾರ್ಕ್ ಮಾಡಿ ನಾವು ಕ್ರಾಸ್ ತೆಗಿಬೇಕು. ಅದು ಫ್ರಂಟ್ ಸೈಡಿಗೆ ಬರುತ್ತೆ. ಈ ಕ್ರಾಸ್ನ ನಾನು ನಿಮಗೆ ಬ್ಯಾಕ್ ಸೈಡ್ ಬ್ಲೌಸ್ದು ಬ್ಯಾಕ್ ಸೈಡ್ ಮಾರ್ಕ್ ಮಾಡುವಾಗ ಹೇಳಲಿಲ್ಲ. ಅದರಲ್ಲಿ ನಾವು ತೆಗೆದಾಗ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಸ್ಲೀವಲ್ಲೇ ತೆಗೆದ್ರೆ ಅದು ತುಂಬ ನೀಟಾಗಿ ಬರುತ್ತೆ. ನೋಡಿ, ಇವಾಗ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಏನಿರುತ್ತೆ ಇಲ್ಲಿಂದ ಸೇಮು 2.5 ಇಂಚು ಅಥವಾ 3 ಇಂಚ್ ತನಕ ಸೇಮ್ ಹೋಗಿ ಮಾರ್ಕಿಂಗೆ ನೋಡಿ, ಅದೇ ಮಾರ್ಕ್ ಮೇಲೆ ಹೋಗಿ ಅಲ್ಲಿಂದ ಕ್ರಾಸ್ ತೆಗೀರಿ. ಈ ಥರ ಹೋಗಿ ನೋಡಿ, ನಾನು ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಕ್ರಾಸ್ ತೆಗೆದು ಈ ಪಾಯಿಂಟ್ನ ನಾವು ಇಲ್ಲೇ ಸೇರಿಸ್ಬೇಕು. ಈ ಮಾರ್ಕಿಂಗ್ ಏನಿದೆ ಇಲ್ಲೇ ಸೇರಿಸ್ಬೇಕು, ಇದ್ರ ಮುಂದೆ ತಗೊಂಡು ಹೋಗ್ಬಾರ್ದು. ನೋಡಿ, ನಾನು ಇವಾಗ ಸೇರಿಸಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ವೀಡಿಯೋದಲ್ಲಿ. ನೋಡಿ, ಈ ಥರ ನೀಟಾಗಿ ನಾವು ಮಾರ್ಕ್ ಮಾಡಬೇಕು. ಈ ಮಾರ್ಕ್ ಮಾಡಿದಾಗ ಯಾವುದೇ ರೀತಿ ರಿಂಕಲ್ಸು ಬರಲ್ಲ, ನೀಟಾಗಿ ಬರುತ್ತೆ. ಇದು ಇಷ್ಟು ಮೆಜರ್ಮೆಂಟ್ ತಗೊಂಡು ಸ್ಲೀವ್ನ ಅಳತೆ ಮಾಡ್ಕೊಳ್ಳೋದು, ಮಾರ್ಕ್ ಮಾಡ್ಕೊಳ್ಳೋದು ಈ ಥರ ಇರುತ್ತೆ. ಇದಾದಮೇಲೆ ನೀಟಾಗಿ ಈ ಥರ
ಬಟ್ಟೆನ ಇವಾಗ ನಾನು ಕಟ್ ಮಾಡಿ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಜಾಸ್ತಿ ಬಟ್ಟೆ ಇಲ್ಲ, ಎಡ್ಜಲ್ಲಿ ಜಾಸ್ತಿ ಬಟ್ಟೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಈ ಪಾರ್ಟಲ್ಲಿ ನಾನು ಕಟ್ ಮಾಡೋಕ್ಕೆ ಹೋಗಲ್ಲ, ಬರೀ ಈ ಪಾರ್ಟಲ್ಲೇ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು 4 ಬಟ್ಟೆನೂ ಕಟ್ ಮಾಡಿ. ಮೊದಲನೇ ಮಾರ್ಕ್ ಏನು ಮಾಡಿದ್ವಿ ಆ ಮಾರ್ಕ್ ಮೇಲೆ ನೀಟಾಗಿ ಈ ಥರ 4 ಬಟ್ಟೆನೂ ಕಟ್ ಮಾಡಿ. ಈ ಥರ ಕಟ್ ಮಾಡಾದಮೇಲೆ ನೋಡಿ, ಇಲ್ಲೇನು ತುದಿ ಇರುತ್ತೆ ಈ ತುದಿಗೆ ನೀಟಾಗಿ ಈ ಥರ ಒಂದು ಶೇಪ್ ಕಟ್ಕೊಡಿ. ಯಾಕಂದರೆ ಇದು ಸೆಂಟರ್ ಅಂತ ನಮಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ ಈ ಥರ ಒಂದು ಚಟ್ಟ ಕೊಟ್ಟು ಇಟ್ಕೊಳ್ಳಿ. ಇದಾದಮೇಲೆ ಇಲ್ಲೂ ಕೂಡ ಅದೇ ಥರ ಒಂದು ಇಲ್ಲೂ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಇದು ಫಿಟ್ಟಿಂಗ್ ಸ್ಟಿಚ್ ಬರೋದು ಇಲ್ಲೇ, ಬಾಡಿ ಫಿಟ್ಟಿಂಗ್ ಸ್ಟಿಚ್ ಬರೋದು ಇಲ್ಲೇ ಅಲ್ವಾ, ಅದಕ್ಕೋಸ್ಕರ ನಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ಇಲ್ಲೂ ಕೂಡ ಸಿಂಪಲಾಗಿ ಕೊಡಿ. ಸಿಂಪಲಾಗಿ ಒಂದು ಚಡ್ತ ಕೊಡಿ. ಈ ಥರ ಕೊಟ್ಟಾದಮೇಲೆ ನೋಡಿ, ಇಲ್ಲಿ ಫೋಲ್ಡ್ ಏನಿರುತ್ತೆ ಈ ಫೋಲ್ಡ್ನ ನೀಟಾಗಿ ಈ ಥರ ಕಟ್ ಮಾಡಿ. ನೋಡಿ ಈ ಥರ ಕಟ್ ಮಾಡಾದಮೇಲೆ ಈ ಮೇಲ್ಗಡೆದು ಏನು 2 ಬಟ್ಟೆ ಇರುತ್ತೆ, ಇವಾಗ ನೋಡಿ ಇಲ್ಲಿ 4 ಫೋಲ್ಡ್ ಇದೆ ಅಲ್ವಾ, ಈ 4 ಫೋಲ್ಡಲ್ಲಿ 2 ಬಟ್ಟೆನ ಈ ಥರ ಇಟ್ಕೊಳ್ಳಿ. 2 ಬಟ್ಟೆನ ಕೈಲಿ ನೀಟಾಗಿ ಈ ಥರ ಹಿಡ್ಕೊಂಡು ಈಗ ಈ ಕೆಳಗಡೆ 2 ಬಟ್ಟೆ ಬಿಟ್ಬಿಡ್ಬೇಕು. ಮೇಲ್ಗಡೆದು ಏನಿರುತ್ತೆ ಅದೆರಡನ್ನು ಮಾತ್ರ ನಾವು 2ನೇ ಸರಿ ಮಾರ್ಕ್ ಮಾಡಿದ್ದೀವಲ್ಲ ಈ ಮಾರ್ಕಿಗೆ ಕಟ್ ಮಾಡಬೇಕು. ಕೆಳಗಡೆದು 2 ಬಿಡಬೇಕು. ಇದು ಬೆನ್ನು ಏನು ಬ್ಲೌಸ್ದು ಬ್ಯಾಕ್ ಸೈಡ್ ಏನಿರುತ್ತೆ ಆ ಸೈಡಿಗೆ ಸ್ಟಿಚಿಂಗಿಗೆ ಹೋಗುತ್ತೆ, ಇದು ಫ್ರಂಟ್ ಸೈಡ್ ಸ್ಟಿಚಿಂಗಿಗೆ ಬರುತ್ತೆ ತೋಳಲ್ಲಿ, ಇದು ಹಿಂದ್ಗಡೆಗೆ ಹೋಗುತ್ತೆ, ಇದು ಮುಂದ್ಗಡೆಗೆ ಬರುತ್ತೆ ಸ್ಲೀವಲ್ಲಿ. ಅದಕ್ಕೋಸ್ಕರ ಈ ಕೆಳಗಡೆ ಇರೋ ಬಟ್ಟೆನ ಬಿಟ್ಟು ಮೇಲ್ಗಡೆದು ಏನು 2 ಇರುತ್ತೆ ಅದನ್ನು ನಾವು ಈ ಥರ ಕಟ್ ಮಾಡಬೇಕು. ನೋಡಿ ಮಾರ್ಕ್ ಕಾಣೋ ಥರ ಕಟ್ ಮಾಡಿ, ಮಾರ್ಕ್ ಮೇಲೆ ಕಟ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಮಾರ್ಕ್ ಆದರೂ ಕಾಣಬೇಕು ನಮಗೆ. ನೋಡಿ ಈ ಥರ ಕಟ್ ಮಾಡಿ. ಇವಾಗ ಫಿನಿಶಿಂಗಾಗಿ ನೀಟಾಗಿ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾರ್ಕಿಂಗ್ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ನಾವು ಎತ್ತಿಟ್ಕೊಳ್ಳುವಾಗ ಯಾವ ಥರ ಇದೇ ಥರ ಮಾಡಿ ಎತ್ತಿಟ್ಕೊಬಿಡಿ. ಇದೇನಿರುತ್ತೆ ಈ ಪಾರ್ಟ್ನ ನೀಟಾಗಿ ನೋಡ್ಕೊಳ್ಳಿ. ಇದು ಈ ಥರ ತೆಗಿತೀವಿ ಅಲ್ವಾ, ಇವಾಗ ನೋಡಿ ಈ ಥರ ಬಟ್ಟೆನ ತೆಗೆದಾಗ ಈ ಬಟ್ಟೆ ನಾನು ಯಾವ ಥರ ತೆಗಿತಾಯಿದ್ದೀನಿ ನೋಡ್ಕೊಳ್ಳಿ. ಈ ಬಟ್ಟೆ ತೆಗೆದು ಹಿಂಗೆ ಬಿಡಿ ಫ್ರೆಂಡ್, ಹಿಂಗೆ ಬಿಟ್ಟಾದಮೇಲೆ ಇದನ್ನು ಈ ಕಡೆ ಮಡಚಿ ನೋಡಿ, ಇದನ್ನು ಈ ಕಡೆ ಮಡಚಿ ನೋಡಿ. ಇಲ್ಲಿ ನಾವು ಏನು 2 ಬಟ್ಟೆ ಇನ್ನೊಂದು ಎಕ್ಸ್ಟ್ರಾ ಕಟ್ ಮಾಡಿದ್ವಿ ಅದು ಈ ಥರ ಮೇಲ್ಗಡೆ ಬಟ್ಟೆ ಸ್ವಲ್ಪ ಮೇಲಿರಬೇಕು, ಇದು ಕೆಳಗಿರಬೇಕು. ನೋಡಿ ಈ ಥರ ಬಂದಾಗ ಸ್ಲೀವ್ ಕಟ್ಟಿಂಗು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಈ ಥರ ಎತ್ತಿಟ್ಕೊಳ್ಳಿ. ನಾನು ಸ್ಟಿಚಿಂಗಲ್ಲಿ ಇದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ನಿಮಗೆ, ಇದು ಯಾಕೆ ಈ ಥರ ಹಿಂದೆ ಮುಂದೆ ಸ್ವಲ್ಪ ಬಟ್ಟೆ ಕಡಿಮೆ ಸ್ವಲ್ಪ ಬಟ್ಟೆ ಮೇಲೆ ಯಾಕಿದೆ ಅಂತ ನಾನು ನಿಮಗೆ ಸ್ಟಿಚಿಂಗಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ನೋಡಿ ಈ ಥರ ಈ ಎಡ್ಜು ಸಮ ಇರಬೇಕು, ಈ ಎಡ್ಜು ಕೂಡ ಸಮ ಇರಬೇಕು. ಏನು ಇಲ್ಲಿ ಮಧ್ಯದಲ್ಲಿ ಏನು ಕಾಣಿಸ್ತಾ ಇದೆ ಇದು ಮಾತ್ರ ಮೇಲ್ಗಡೆ ಬಟ್ಟೆ ಸ್ವಲ್ಪ ಜಾಸ್ತಿ ಇರಬೇಕು, ಕೆಳಗಡೆದು ಕಡಿಮೆ ಇರಬೇಕು. ಇದು ಪರ್ಫೆಕ್ಟು ಬ್ಲೌಸು ಮಾರ್ಕಿಂಗು ಮತ್ತು ಕಟ್ಟಿಂಗ್ ಆಗಿರುತ್ತೆ. ಇದನ್ನು ಇವಾಗ ನಾವು ಎತ್ತಿಟ್ಕೊಳ್ಳೋಣ. ಇದಾದಮೇಲೆ ನಮಗೆ ಬೇಕಾಗಿರೋದು ಸೊಂಟಪಟ್ಟಿ ಯಾವ ರೀತಿ ನಾವು ಕಟ್ ಮಾಡೋದು ಇವಾಗ ನಾನು ನೀಟಾಗಿ ತೋರಿಸ್ತೀನಿ. ನೋಡಿ ಈ ಥರ ಬಟ್ಟೆ ತಗೊಳ್ಳಿ. ಈ ಥರ ಬಟ್ಟೆ ತಗೊಂಡು ಅದು ಯಾವುದೇ ಅಳತೆ ಬ್ಲೌಸ್ ಆದರೂ ಕೂಡ ಫಸ್ಟು ನೋಡಿ ಇಲ್ಲಿಂದ ನಾನು ಈ ಕಡೆ ಇಟ್ಸ್ಕೊಬಿಡ್ತೀನಿ. ಫಸ್ಟ್ ಇಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿಂದ ಅದು ನಾವು 11 ಇಂಚ್ ತಗೊಂಡಿದ್ದೀವಿ, ಇದು ಕೂಡ 11 ಇಂಚೇ ತಗೊಳ್ಳಿ. ಸೊಂಟಪಟ್ಟಿದು ಕೂಡ 11 ಇಂಚೇ ಬಟ್ಟೆ ತಗೊಳ್ಳಿ. 11 ಇಂಚಿದೆ ಇದು ಕರೆಕ್ಟಾಗಿ. ಇಲ್ಲಿ ಈ ಸೈಡು 3.5 ಇಂಚ್ ತಗೊಳ್ಳಿ. ನೋಡಿ ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡಿ, ಈ ಕಡೆ 4.5 ಇಂಚಿಗೆ ಮಾರ್ಕ್ ಮಾಡಿ. ನೋಡಿ ಈ ಕಡೆ 4.5 ಇಂಚಿಗೆ ಮಾರ್ಕ್ ಮಾಡಿ. ಈ ಮಾರ್ಕ್ ಆದಮೇಲೆ ಇದನ್ನು ನೀಟಾಗಿ 4.5 ಮತ್ತು 3.5 ಎರಡೂ ಕೂಡ ಈ ಥರ ಪಾಯಿಂಟ್ ಟು ಪಾಯಿಂಟ್ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕಾದ್ಮೇಲೆ ನೋಡಿ ಈ ಎಕ್ಸ್ಟ್ರಾ ಏನಿದೆ ಇದನ್ನು ಕಟ್ ಮಾಡಿಬಿಡಿ. ಫಸ್ಟು ಇದನ್ನು ಕಟ್ ಮಾಡಾದಮೇಲೆ ನೋಡಿ ಇದನ್ನು
ಏನು ನಾವು ಮಾರ್ಕ್ ಮಾಡಿದ್ವಿ ಪಾಯಿಂಟ್ ಟು ಪಾಯಿಂಟು 3.5 ಮತ್ತು 4.5 ಇಂಚ್ದು ಏನು ಮಾರ್ಕ್ ಮಾಡಿದ್ವಿ ಅದಕ್ಕೆ ನೀಟಾಗಿ ಕಟ್ ಮಾಡಿ ಅದನ್ನು. ಇದು ಸೊಂಟ ಪಟ್ಟಿ ಆಯಿತು. ಇಲ್ಲಿ ನಾವು 2 ಮಾಡ್ಕೊಂಡಿದ್ದೀವಿ ಸೊಂಟ ಪಟ್ಟಿನ ನೋಡಿ, ಈ ಥರ 2 ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಕೆಳಗಡೆ 2 ಲೈನಿಂಗ್ ಪೀಸ್ಗಳು ಕೊಟ್ಟು ನಾವು ಜಾಯಿಂಟ್ ಮಾಡ್ಕೊಂಡು ಸೊಂಟ ಪಟ್ಟಿನ ಹೊಲಿಬೇಕಾಗುತ್ತೆ. ಇದು ಸಿಂಗಲ್ ಆಗಿರೋದ್ರಿಂದ ಫಿನಿಶ್ ಯಾರೂ ಕೂಡ ಸಿಂಗಲಲ್ಲಿ ಹೊಲಿಯಲ್ಲ, ಇದಕ್ಕೆ ಲೈನಿಂಗ್ ಕೊಟ್ಟೇ ಹೊಲಿಬೇಕು ಸೊಂಟ ಪಟ್ಟಿಗೆ. ಅದು ಪ್ಲೇನ್ ಬ್ಲೌಸ್ ಆಗಲಿ ಲೈನಿಂಗ್ ಬ್ಲೌಸ್ ಆಗಲಿ. ಇವಾಗ ಸೊಂಟ ಪಟ್ಟಿ 2 ಕೂಡ ಆಯಿತು. 2 ನೀಟಾಗಿ ಈ ಥರ ಎತ್ತಿಟ್ಕೊಳ್ಳಿ. ಇದಾದಮೇಲೆ ಇವಾಗ ನಾನು ಪೈಪಿಂಗು, ಪ್ಲೈನ್ ಬ್ಲೌಸ್ಗೆ ಪೈಪಿಂಗ್ ಮಾಡಲೇಬೇಕು. ಅದಕ್ಕೆ ನಾವು ಯಾವ ಥರ ಕಟ್ ಮಾಡ್ಕೋಬೇಕು ಬಟ್ಟೆನ ಲೈನಿಂಗಿಗೆ ಅಂತಂದರೆ, ಪೈಪಿಂಗ್ ಮಾಡೋದಕ್ಕೆ ನೋಡಿ ಈ ಥರ ಬಟ್ಟೆ ಇರುತ್ತೆ. ಈ ಬಟ್ಟೆನೇನು ಮಾಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟ್ಟಬೇಕಲ್ಲ ನಾವು. ಯಾವುದಕ್ಕೆ ಹೇಳಿ, ನಾನು ಬ್ಲೌಸಲ್ಲಿ ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಹುಕ್ ಹಾಕೋಕ್ಕೆ ಇದು ಡಬಲ್ ಪಟ್ಟಿ, ಈ ಥರ ಹುಕ್ನ ಜಾಯಿಂಟ್ ಮಾಡೋದಕ್ಕೆ ಸಿಂಗಲ್ ಪಟ್ಟಿ. ಈ ಥರ ಕಟ್ಟೋಕ್ಕೂ ಕೂಡ ನಾವು ಈ ಬಟ್ಟೆಲೇ ಜಾಸ್ತಿ ಬಟ್ಟೆ ಇದ್ದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಯಾವುದಾದ್ರು ಇದೇ ಕಲರ್ ಕಾಟನ್ ಬಟ್ಟೆ ಇದ್ದರೆ ಯೂಸ್ ಮಾಡ್ಬೋದು. ನೋಡಿ ನಾನು ನಿಮಗೆ ಸೊಂಟ ಪಟ್ಟಿ ಹೇಳಿದ್ನಲ್ಲ, ಇದು ರೆಡ್ ಕಲರ್ ಬ್ಲೌಸು ಸಿಂಗಲ್ ಬಟ್ಟೆ ಇದೆ. ಈ ಸಿಂಗಲ್ ಬಟ್ಟೆಗೆ ಈ ಥರ ಕಾಟನ್ ಬಟ್ಟೆ ಯಾವುದಾದ್ರೂ ಯಾವ ಮೆಟೀರಿಯಲ್ ಆದರೂ ಸರಿ ಈ ಥರ ಡಬಲ್ ಫೋಲ್ಡ್ ಬಟ್ಟೆ ಹಾಕಿ ಫಸ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಮಂದ ಬರಬೇಕದು ಸೊಂಟ ಪಟ್ಟಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗಲ್ಲಿ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಇವಾಗ ಇದನ್ನು ನಾವು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿಗೆ ಇಟ್ಕೊಬಿಡೋಣ. ಈ ಬಟ್ಟೆನ ಅಲ್ಲಿ ನಾವು ಸ್ಟಿಚಿಂಗಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಬೇಡ. ಇವಾಗ ನಾನು ನಿಮಗೆ ಪೈಪಿಂಗಿಗೆ ಯಾವ ಥರ ಬಟ್ಟೆ ಈ ಥರ ಸ್ಟ್ರೈಟ್ ಬಟ್ಟೆ ಇರುತ್ತೆ, ನಮಗೆ ಬಟ್ಟೆ ಇರಲ್ಲ ಅಂದ್ಕೊಳ್ಳಿ. ಈ ಥರ ಬಟ್ಟೆ ಇರೋದನ್ನು ನಾವು ಕ್ರಾಸಾಗಿ ಈ ಥರ ಕಟ್ ಮಾಡ್ಕೊಬಿಡೋಣ. ನೋಡಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡು ಒಂದಕ್ಕೊಂದು ನಾವು ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ಸ್ಟಿಚಿಂಗಲ್ಲಿ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ಈ ಥರ 2 ಆಯಿತು. ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೆ ನಮಗೆ ಅನ್ನೋದನ್ನು ನಾವು ನೋಡ್ಕೊಂಡು ಈ ಥರ ಬಟ್ಟೆನ ಕ್ರಾಸೇ ಕಟ್ ಮಾಡ್ಕೋಬೇಕು. ಬಟ್ಟೆನ ಕ್ರಾಸ್ ಕಟ್ ಮಾಡಿದಾಗ ಮಾತ್ರ ಅದು ಪೈಪಿಂಗು ನೀಟಾಗಿ ಬರುತ್ತೆ. ನಾವು ಸ್ಟ್ರೈಟ್ ಕಟ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ರೌಂಡ್ ಶೇಪ್ ಕೊಡೋಕ್ಕಾಗಲ್ಲ ಯಾವ ಕಡೆನೂ. ಅದಕ್ಕೋಸ್ಕರ ನಾವು ಕ್ರಾಸೇ ಕಟ್ ಮಾಡಿ ಇಟ್ಕೊಳ್ಳೋಣ ಬಟ್ಟೆನ. ನೋಡಿ ಈ ಥರ ಕ್ರಾಸ್ ಕಟ್ ಮಾಡಿ ಇಟ್ಕೊಬಿಡೋಣ. ನೋಡಿ ಈ ಥರ ನಾನು ಬಟ್ಟೆ ಚಿಕ್ಕದಾಗಿರೋದ್ರಿಂದ ನಾನು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಬಟ್ಟೆ ದೊಡ್ಡದಾಗಿದ್ದರೆ ನಿಮಗೆ ದೊಡ್ಡದಾಗಿ ಮಾಡಿ. ಇದು ಸ್ವಲ್ಪ ದೊಡ್ಡದಿದೆ ಬಟ್ಟೆ ನೋಡಿ, ನಾನು ತೋರಿಸ್ಕೊಡ್ತೀನಿ. ಇವಾಗ ಈ ಥರ ಕ್ರಾಸ್ ಕಟ್ ಮಾಡಿ. ನೋಡಿ ಈ ಥರ ಕ್ರಾಸ್ ಕಟ್ ಮಾಡಿ ಎಲ್ಲ ಬಟ್ಟೆನೂ ಈ ಥರ ಕ್ರಾಸ್ ಕಟ್ ಮಾಡಿ ಇಟ್ಕೊಳ್ಳೋಣ. ಇದಿಷ್ಟು ಕೂಡ ಇವಾಗ ಬ್ಲೌಸ್ದು ಮಾರ್ಕಿಂಗು ಮತ್ತು ಕಟ್ಟಿಂಗು ಆಯಿತು. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನೋಡಿ ಸ್ಟಿಚಿಂಗು ಯಾವ ಥರ ಮಾಡೋದಂತ, ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.